ವೆಲ್ಕಮ್ ಟು ಮೈ ಮಿನಿ ಲಾಗ್. ಲಾಸ್ಟ್ ವಿಡಿಯೋ ಯಾರು ನೋಡಿರ್ತೀರ ಅವ್ರಿಗೆ ಈ ವಿಡಿಯೋ ಅರ್ಥ ಆಗುತ್ತೆ ಅಂದ್ಕೊಂಡಿರ್ತೀನಿ. ತಂಗಿ ಮತ್ತು ನನ್ನ ಅದಕ್ಕೆ ಬಂದಿದ್ರಲ್ಲ, ಹಾಗಾಗಿ ಸ್ಪೆಷಲ್ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಬಿರಿಯಾನಿನ ಮಾಡಿಕೊಂಡೆ. ಬಿರಿಯಾನಿ ಅಂತೂ ಸೂಪರಾಗಿತ್ತು. ಬಿರಿಯಾನಿ ನಾನು ಯಾವಾಗಲೂ ಮಾಡೋದು ಫಾರಮ್ ಕೋಳಿನಲ್ಲಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನೀವು ಯಾರೂ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಂಗೂ ಅದಕ್ಕೆ ಬೇಡ ನಾನು ತಿನ್ನಲ್ಲ ಅಂತ ಹೇಳ್ತಾಯಿದ್ರು. ನಮ್ಮ ಮನೆಯವರು ಇಲ್ಲ ಏನಾಗಲ್ಲ ತಿನ್ನಮ್ಮ ಅಂತ ಹೇಳಿದ್ರು. ಯಾಕೆಂದರೆ ಅವರು ಶುಕ್ರವಾರ ಆಗಿರೋದ್ರಿಂದ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಇದೆಲ್ಲ ಆದಮೇಲೆ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಹೇಳ್ಬಿಟ್ಟು ಚೊಕೊಬಾರ ಆಡ್ತಾಯಿದ್ವಿ. ಎಷ್ಟು ವರ್ಷಗಳೇ ಆಗಿತ್ತು ಆ ಚೊಕೊಬಾರ ಎಲ್ಲ ಆಡಿ. ಅದು ಒಂಥರ ಏನೋ ಒಂಥರ ಖುಷಿ ಅನ್ನಿಸ್ತು. 2-3 ಸಲ ಆಡಿದ್ವಿ. ಚೆನ್ನಾಗಿತ್ತು ಆಟಗಳು ಆಡಿಕೊಂಡು. ಈ ಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ಅದಂತೂ ತುಂಬಾ ಇಷ್ಟ ಆಗುತ್ತೆ ನನಗೆ. ಅದೆಲ್ಲ ಆದಮೇಲೆ ಐಸ್ ಕ್ರೀಮ್ನ ತೊಗೊಂಡು ಬಂದಿದ್ದರು. ಈಗ ಐಸ್ ಕ್ರೀಮ್ನೆಲ್ಲ ತಿಂತಾಯಿದ್ದಾರೆ. ಎಲ್ಲರೂ ಒಂದು ದಿವಸ ಮಟ್ಟಿಗೆ ಅಂತ ಬಂದಿದ್ದರು. ಈ ಸಲ ರಜದಲ್ಲಿ ನಮ್ಮ ಅದಕ್ಕೇನೋ ಒಂದು 4-5 ದಿವಸ ಉಳ್ಕೊಳ್ಳೋರು ಪ್ರತಿ ಸಲ ಬಂದಾಗ್ಲೂ. ಈ ಸಲ ಅಷ್ಟೊಂದು ದಿವಸ ಉಳ್ಕೊಳ್ಳೋಕ್ಕಾಗಲೇ ಇಲ್ಲ. ಅದು ಕೂಡ ಒಂದು ಸ್ವಲ್ಪ ಬೇಜಾರಾಯಿತು. ಈಗ ಊರಿಗೆ ಹೊರಡ್ತಾ ಇದ್ದಾರೆ. ಕುಂಕುಮನ ಕೊಡ್ತಾಯಿದ್ದೀನಿ. ನಮ್ಮ ಅಕ್ಕ ಹೇಳು ತಂಗಿ ಹೇಳು ಈ ಕಡೆ ನೋಡಿ ನೋಡಿ, ಅವಳಿಗೆ ಕೊಟ್ಟವ್ರ ಅಮ್ಮಂಗೆ ಕೊಡ್ತಾವಳೆ. ಎಲ್ಲ ಬಂದು ಒಂದು ದಿವಸಕ್ಕೆ ಎಲ್ಲ ಊರಿಗೆ ಹೋಗ್ತಾ ಇದ್ದಾರೆ. ಬೇಜಾರಾಗ್ತಿದೆ. ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಈಗ ಮಧ್ಯಾಹ್ನ ಊಟ ಮಾಡಿ ಹೊರಡ್ತಾ ಇದ್ದಾರೆ. ಹಂಗೂ ಹೇಳ್ತಾ ಇದ್ವಿ ಹೋಗಬೇಡಿ ಇವಾಗ ಬೆಳಗ್ಗೆ ಹೋಗಿ ಅಂತ. ಬಟ್ ಅವರು ಕೇಳ್ತಾ ಇರಲಿಲ್ಲ. ನಮ್ಮ ಪ್ರಿಯಂಗೂ ಸಹ ಎಕ್ಸಾಮ್ ಇದೆ, ಡೇಟ್ ಅನೌನ್ಸ್ ಆಗಿದೆ ಅಂತ ಹೇಳಿದ್ರು. ಅವಳು ಕೂಡ ಓದ್ಕೋಬೇಕು ಅಂತ ಹೇಳಿದ್ಲು. ಹಂಗಾಗಿ ಬೇಗನೆ ಹೊರಟ್ಬಿಟ್ರು. ಈಗ ಬಸ್ ಸ್ಟಾಪಿಗೆ ಬಿಟ್ಬಿಡೋಣ ಅಂತ ಹೊರಡ್ತಾ ಇದ್ದೀವಿ.